ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಜ್ಯೋತಿಕಾ, ನ್ಯೂಮಾಲಜಿಸ್ಟ್. ಇವತ್ತು ನಿಮ್ಮೊಂದಿಗೆ ಒಂದು ವಿಶೇಷವಾದ ವಿಷಯದೊಂದಿಗೆ, ಇನ್ಫರ್ಟಿಲಿಟಿ, ಬಂಜೆತನ. ಈ ಬಂಜೆತನ ಅನ್ನೋದು ಏನು, ಯಾಕೆ ಇದಾಗ್ತಾ ಇದೆ, ಇದನ್ನ ಹೇಗೆ ನಾವು ಸರಿಪಡಿಸ್ಕೋಬೇಕು, ಹಾಗೆ ನಮಗೆ ಮಕ್ಕಳು ಹೇಗೆ ನಾವು ಮಾಡ್ಕೋಬೇಕು ರೆಮಿಡೀಸ್ಗಳಿಂದ ಅನ್ನೋ ವಿಚಾರದ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಹಿಂದಿನ ಒಂದು ಜನರೇಷನ್ ತಗೊಂಡ್ರೆ 80% ಮಹಿಳೆಯರಲ್ಲಿ ಈ ಬಂಜೆತನ ಪ್ರಾಬ್ಲಮ್ ಇತ್ತು. ಆದ್ರೆ ಇವಾಗ ಏನಾಗಿದೆ ಅಂದ್ರೆ 60-40 ರೇಷಿಯೋಗೆ ಬಂದ್ಬಿಟ್ಟಿದೆ. ಅಂದ್ರೆ ಈಗ 40% ಗಂಡಸರಲ್ಲೂ ಆ ಪ್ರಾಬ್ಲಮ್ ಕಾಣ್ತಾ ಇದೆ. ಯಾಕೆ? ಇವತ್ತಿನ ಜಂಕ್ ಫುಡ್ಸ್, ಇವತ್ತಿನ ಫುಡ್ ಸ್ಟೈಲ್, ಹಾಗೆ ಇವತ್ತಿನ ಏನಪ್ಪಾ ಅಂದ್ರೆ ಇವತ್ತು ಆ ಸ್ಲೀಪಿಂಗ್ ಏನಿದೆಯಲ್ಲ, ಅವಾಗೆಲ್ಲ ನೈಟ್ ನಾವು 9:30 10 ಗಂಟೆ ಮ್ಯಾಕ್ಸಿಮಮ್ ಮಲ್ಕೊಂಡ್ಬಿಡ್ತಾ ಇದ್ವಿ. ಬಟ್ ಇವಾಗ ರಾತ್ರಿ 1:30-2 ಗಂಟೆ ಆದ್ರೂ ಮಲಗಲ್ಲ. ಈ ರೀತಿಯಾದ ಲೈಫ್ ಸ್ಟೈಲ್ ಮತ್ತೆ ಆಹಾರದ ಪದ್ಧತಿ ಕೂಡ ಇದಕ್ಕೆ ಕಾರಣ ಆಗ್ತಾ ಇದೆ. ನಮ್ಮ ಗರ್ಭಕೋಶ ವೀಕ್ ಆಗೋದಕ್ಕೆ ಇದು ಕೂಡ ಕಾರಣ, ಜಂಕ್ ಫುಡ್ಸ್. ಹಾಗಾದ್ರೆ ಈ ಬಂಜೆತನ ಅನ್ನೋದು ಏನ್ ಮಾಡ್ಬೇಕು? ಎಷ್ಟೋ ಜನ ದುಡ್ಡಿರುತ್ತೆ, ಆಸ್ತಿ ಇರುತ್ತೆ, ಎಲ್ಲ ಇರುತ್ತೆ, ಆದ್ರೆ ಮಕ್ಕಳೇ ಇರಲ್ಲ. ಅವರಿಗೆ ಮಕ್ಕಳು ಬೇಕು ಅನ್ನೋ ಆಸೆ ವಿಪರೀತವಾಗಿರುತ್ತೆ. ಖಂಡಿತ ಸಹಜ ಅದು. ಹಾಗಾದ್ರೆ ಏನ್ ಮಾಡ್ಬೇಕು? ಬಂಜೆತನ ನಿವಾರಣೆಗೆ ಏನ್ ಮಾಡ್ಬೇಕು? ನಮ್ಮ ಆಯುರ್ವೇದದಲ್ಲಿ ನಾವು ಹೇಳೋದಾದ್ರೆ, ಬಂಜೆತನ ನಿವಾರಣೆಗೆ ಮಹಾಲಿಂಗದ ಬಳ್ಳಿ ನೀವೆಲ್ಲ ಕೇಳಿರ್ಬೋದು. ಈ ಮಹಾಲಿಂಗದ ಬಳ್ಳಿಯನ್ನ, ಆ ಹಣ್ಣನ್ನ ಮತ್ತೆ ಬೇರನ್ನ ಸೇವಿಸಿದಾಗ ಬಂಜೆತನ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ನಮಗೆ ಮಕ್ಕಳಾಗ್ಬೇಕಪ್ಪ ಅನ್ನೋ ಸಂಕಲ್ಪ ಇರೋರು, ಈಗೆಲ್ಲ ತುಂಬಾ ಒಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಬಂದಿದೆ. ಮತ್ತೆ ಮಕ್ಕಳು ಮಾಡೋದಕ್ಕೆ ಅಂತಾನೆ ಏನೇನೋ ಕೆಲವು ಮೆಥಡ್ಸ್ ಎಲ್ಲ ಕಂಡು ಹಿಡಿದಿದ್ದಾರೆ. ಆದ್ರೆ ಕೃತಕ ಗರ್ಭಧಾರಣೆ ಇದು ಬೇಕಾ? ಬೇಡ. ಯಾಕೆ ನಮ್ಮಲ್ಲಿ ಈ ಪ್ರಾಬ್ಲಮ್ಸ್ ಬಂಜೆತನದ್ದಾಗ್ತಾ ಇದೆ? ಮೇನ್ ರೀಸನ್ ಇನ್ನೂ ಒಂದು ಏನಾಗತ್ತಪ್ಪ ಅಂದ್ರೆ, ಈಗ ಮದ್ವೆ ಆಗಿ ನಾವೊಂದು ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಡ್ತೀವಿ. ಮದ್ವೆ ಆಗಿ ಒಂದ್ 3-4 ವರ್ಷ ಆದ್ರೂ ನಮಗೆ ಮಕ್ಕಳು ಬೇಡ, ಆಮೇಲೆ ಆಗ್ಲಿ. ಅದು ಹಾಗಲ್ಲ. ನಾವು ಮದ್ವೆ ಆದಾಗ ಆ ದೇವರು ಕೊಟ್ಟಾಗ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು. ನಾವು ಪರ್ಪಸ್ಲಿ ನಮಗೆ ಇನ್ನೂ 3-4 ವರ್ಷ ಬೇಡ ಅಂತ ಅಬಾಲ್ಟ್ ಮಾಡಿದಾಗ್ಲೂ ಕೂಡ ಗರ್ಭಕೋಶ ಕ್ಷೀಣವಾಗ್ಬಿಟ್ಟು ಮಕ್ಕಳು ಆಗ್ದಲೇ ಇರೋ ಚಾನ್ಸಸ್ ಬಹಳನೇ ಇರತ್ತೆ. ಹಾಗೇನೆ ಈ ಬಯಸದೇ ಬಂದ ಭಾಗ್ಯ ಅಂತ, ಅಂದ್ರೆ ದೇವ್ರು ಕೊಟ್ಟಾಗ ನಾವು ಅದನ್ನ ತಗೊಳ್ದಲೆ ನಮಗ್ ಬೇಕಾದ ಕೊಡು ಅಂದಾಗ ದೇವ್ರು ಕೊಡಕ್ಕೆ ಕಾಯ್ಕೊಂಡು ಕೂತಿರ್ತಾರ? ಇಲ್ಲ ಅಲ್ವಾ? ಇದು ಒಂದು ದೊಡ್ಡ ತಪ್ಪೇನೆ. ಯಾವಾಗ ನೀವು ಮದ್ವೆ ಆಗ್ತೀರಾ, ಇಟ್ಸ್ ಒನ್ ಕಮಿಟ್ಮೆಂಟ್ ಆಫ್ ದ ಲೈಫ್. ನೀವು ಸೆಟ್ಲ್ ಆದ್ಮೇಲೆ ಮದ್ವೆ ಆಗಿ, ಮದ್ವೆ ಆದ ತಕ್ಷಣ ಒಂದು ಮಗು ಮಾಡ್ಕೊಳ್ಳೋದು ಹೆಲ್ತಿ. ಅದು ಬಿಟ್ಟು ಈ ಕೃತಕ ಗರ್ಭಧಾರಣೆ ಇದೆಲ್ಲ ಖಂಡಿತವಾಗ್ಲೂ ಪ್ರಕೃತಿಗೆ ವಿರೋಧವಾಗಿರ್ತಕ್ಕಂಥದ್ದು. ಆದ್ರೆ ಏನು ಮಾಡಕ್ಕಾಗಲ್ಲ. ಪಾಪ ಮಕ್ಕಳು ಬೇಕು ಅನ್ನೋರು ಅದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಆದ್ರೆ ನಾನು ಒಂದು ಹೇಳೋದೇನಪ್ಪಾ ಅಂದ್ರೆ, ನಿಮಗೆ ಒಂದು ರೆಮಿಡಿ ಹೇಳ್ತೀನಿ ನಾನು. ಅಂದ್ರೆ ಬಂಜೆತನ ನಿವಾರಣೆಗೆ ನಿಮಗೆ ಮಕ್ಕಳು ಬೇಕು ಅನ್ನೋದಾದ್ರೆ, ನೀವು ಬೆಣ್ಣೆ ಮುದ್ದು ಕೃಷ್ಣನನ್ನ ಆರಾಧನೆ ಮಾಡಿ, ಕೃಷ್ಣನ ಪೂಜೆಯನ್ನ ಮಾಡಿ. ನಿಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇಲಿ ನನ್ನ ನಂಬರ್ ಬರ್ತಾ ಇದೆ. ಇದು ಪೇಯ್ಡ್ ಕನ್ಸಲ್ಟೇಷನ್ ಆಗಿರುತ್ತೆ. ನೀವು ನನಗೆ ಕರೆ ಮಾಡಿದಾಗ ಆ ಕೃಷ್ಣನ ಪೂಜೆಯನ್ನ ಮಾಡೋ ವಿಧಾನ, ಹಾಗೆ ಈ ಬಂಜೆತನ ನಿವಾರಣೆಗೆ ಏನ್ ಮಾಡ್ಕೋಬೇಕು, ಹಾಗೆ ಮಕ್ಕಳಾಗೋದಕ್ಕೆ ಏನ್ ರೆಮಿಡೀಸ್ ಫಾಲೋ ಮಾಡ್ಬೇಕು ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಶ್ರೀಕೃಷ್ಣನ ಆರಾಧನೆಯನ್ನ ಮಾಡುವಂಥದ್ದು, ಆಮೇಲೆ ಶ್ರೀಕೃಷ್ಣನ ಪೂಜೆಯನ್ನ ಹೇಗೆ ಮಾಡಬೇಕು, ಕೃಷ್ಣನ ಮೊರೆ ಹೇಗೆ ಹೋಗ್ಬೇಕು ನೋಡೋಣ. ಯಾಕೆ ಮಕ್ಕಳಾಗಲ್ಲ ಅಲ್ವಾ? ಬಿಫೋರ್ ನೀವು ಈ ಬೇರೆ ಒಂದು ಮೆಥಡ್ನ ಅನುಸರಿಸೋಕ್ ಮುಂಚೆ ಒಂದು ಅಸ್ಟ್ರಾಲಜಿ ಪ್ರಿಡಿಕ್ಷನ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಒಂದು ಕುಂಡಲಿಯಲ್ಲಿ, ಜನ್ಮ ಕುಂಡಲಿಯಲ್ಲಿ ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಆಗಿರ್ಬೋದು, ಗ್ರಹಗಳ ಸ್ಥಾನ ಪಲ್ಲಟ ಕೂಡ ನೋಡ್ಸೋವಂಥದ್ದು. ಯಾಕೆ ಅಂದ್ರೆ ಗ್ರಹಗಳ ಸ್ಥಾನ ಪಲ್ಲಟದಲ್ಲಿ ವೇರಿಯೇಷನ್ ಆಗಿದ್ರು, ಪ್ಲಾನೆಟರಿ ಅಲೈನ್ಮೆಂಟ್ಸ್, ಗ್ರಹಗಳು ಸರಿಯಾದ ಸ್ಥಾನದಲ್ಲಿ ಇಲ್ಲ ಅಂದ್ರೂ ಕೂಡ ಈ ಪ್ರಾಬ್ಲಮ್ ಆಗತ್ತೆ. ಸೊ ಹಾಗಾಗಿ ಈಗ ಎಷ್ಟೋ ಒಂದು ಪ್ರಯತ್ನಗಳು ಮಾಡಿರ್ತೀರಾ, ಲೈಫ್ನ ಒಂದು ಜಡ್ಜ್ ಮಾಡುವಂಥದ್ದು, ಲೈಫಲ್ಲಿ ನಮಗೊಂದು ಕಾಷನ್ ಕೊಡುವಂಥದ್ದು, ಲೈಫ್ನ ಮುನ್ನಡೆಸುವಂತಹ ಒಂದು ಅಸ್ಟ್ರಾಲಜಿ ಪ್ರಿಡಿಕ್ಷನ್ ನ ಮಾಡ್ಕೊಂಡು ಅಲ್ಲಿ ಒಂದು ಪ್ರಯತ್ನವನ್ನು ಮಾಡಿ. ಅಕಸ್ಮಾತ್ ಏನಾದ್ರು ಅಸ್ಟ್ರಾಲಜಿ ಪ್ರಿಡಿಕ್ಷನ್ ಇಂದ ಮತ್ತೆ ನಮ್ಮ ರೆಮಿಡೀಸ್ ಇಂದ ಏನಾದ್ರು ನಿಮಗೆ ಆ ಸೌಭಾಗ್ಯ ಬಂದ್ರೆ ಖುಷಿ ಅಲ್ವಾ? ಸೊ ಹಾಗಾಗಿ ಇದೆಲ್ಲ ಹೋಗೋದು ಮುಂಚೆ ಒಮ್ಮೆ ಈ ಒಂದು ರೆಮಿಡೀಸ್ ನ ಫಾಲೋ ಮಾಡ್ಕೊಳ್ಳಿ. ನಿಮಗೆ ರೆಮಿಡೀಸ್ ಬೇಕಾದಲ್ಲಿ ನನಗೆ ಫೋನ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ರೆಮಿಡೀಸ್ ಸಿಗತ್ತೆ. ಹಾಗೇನೆ ನಿಮಗೊಂದು ಕನ್ಸಿರುತ್ತೆ ಮಕ್ಕಳ ಬಗ್ಗೆ, ಒಳ್ಳೆ ಮಕ್ಕಳುಗಳು ಕೂಡ ನಿಮಗೆ ಆಗ್ತಾರೆ. ಹಾಗೇನೆ ಬಂಜೆತನ ನಿವಾರಣೆ ಕೂಡ ಮಾಡೋ ಪ್ರಯತ್ನವನ್ನ ನಾವು ಮಾಡ್ತೇವೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7.
ಇದು ಸತ್ಯದ ಧ್ವನಿ.